ರಾಜ್ಯ ಕೈಮನೆಯಲ್ಲಿ ತಣ್ಣಗಾಗದ ಅಸಮಾಧಾನ. ಸಿಎಂ ವಿರುದ್ಧವೇ ದೂರು ಕೊಟ್ರ ಬಿಆರ್ ಪಾಟೀಲ್. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಸಿಎಂ ಅಂತೆ. ಹೌದಾ? ನಾನು ಅದೃಷ್ಟವಂತ ಎಂದಿದ್ಯಾಕೆ ಸಿಎಂ? ಡಿಕೆಶಿ ಸಿಎಂ ಆಗ್ತಾರೆ ಎಂದ ಇಕ್ಬಾಲ್ ಮಾತಿಗೆ ಕೆಂಡವಾದ ಡಿಕೆ ಶಿವಕುಮಾರ್. ಇವತ್ತು ಸುರ್ಜೇವಾಲಾರ 2ನೇ ದಿನದ 1-to-1 ಟಾಕ್ ಹೇಗಿತ್ತು? ಈ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೈಮನೆಯಲ್ಲುಂಟಾಗಿರುವ ಕಲಹ ಶಮನಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅದ್ಯಾಕೋ ಕಾಂಗ್ರೆಸ್ನಲ್ಲಿರುವ ಒಳಬೇಗುದಿ ಮಾತ್ರ ಕಡಿಮೆ ಆಗ್ತಿಲ್ಲ. ನಿನ್ನೆ ಸುರ್ಜೇವಾಲಾ ಭೇಟಿ ಮಾಡಿ ಮಾತುಕತೆ ನಡೆಸಿರುವ ಬಿಆರ್ ಪಾಟೀಲ್ ಸಿಎಂ ವಿರುದ್ಧವೇ ದೂರಿದ್ದಾರಾ ಅನ್ನುವಂತಹ ಅನುಮಾನ ದಟ್ಟವಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಆರ್ ಪಾಟೀಲ್ ಮಾತನಾಡಿರುವ ವಿಡಿಯೋವೊಂದು ಸಖತ್ ವೈರಲ್ ಆಗಿದೆ. ಸಿದ್ದರಾಮಯ್ಯನವರು ಲಕ್ಕಿ ಲಾಟರಿ ಸಿಎಂ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸೋನಿಯಾ ಭೇಟಿ ಮಾಡಿಸಿದ್ದೆ ನಾನು. ಗ್ರಹಚಾರ ಚೆನ್ನಾಗಿತ್ತು, ಸಿಎಂ ಆದ. ನನಗೆ ಗಾಡು ಇಲ್ಲ, ಗಾಡ್ ಫಾದರೂ ಇಲ್ಲ. ಸುರ್ಜೇವಾಲಾ ಭೇಟಿ ಮಾಡಿ ಎಲ್ಲ ಹೇಳಿರುವೆ ಅಂತ ಹೇಳಿ ತನ್ನ ಆಪ್ತರೊಟ್ಟಿಗೆ ಕೆಆರ್ ಪೇಟೆಯಲ್ಲಿ ಬೇಸರವನ್ನ ಹೊರಹಾಕಿದ್ದಾರೆ. ಸದ್ಯ ಈ ವಿಡಿಯೋ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಲಕ್ಕಿ ಲಾಟರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ಮನೆ ಖರ್ಚು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ಹೈಕಮಾಂಡ್ ಅವರು ಡಿಸೈಡ್ ಮಾತು ಮಾಡಿ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದ ಮುಖ್ಯಮಂತ್ರಿ ಎಂಬ ಹೇಳಿಕೆಯನ್ನ ಶಾಸಕ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಮಾತನಾಡಿದ ಬಿಆರ್ ಪಾಟೀಲ್, ನಂಜುಂಡಸ್ವಾಮಿ ಹುರಿದುಂಬಿಸಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬರ್ತಿರ್ಲಿಲ್ಲ. ನನಗೆ ಗಾಡ್ ಫಾದರ್ ಇಲ್ಲ, ಸಿದ್ಧಾಂತವೇ ಗಾಡ್ ಫಾದರ್ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಏನ್ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೇನೆ ಅಂತ ಹೇಳಿದ್ರು. ಈತ ಬಿಆರ್ ಪಾಟೀಲ್ ಲಕ್ಕಿ ಲಾಟರಿ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ, ನಾನು ಅವನು ಒಟ್ಟಿಗೆ ಎಂಎಲ್ಎ ಆಗಿರೋರು, ಹಾಗಾಗಿ ಹಾಗೆ ಹೇಳಿರ್ಬೇಕು. ಹೌದು, ನಾನು ಅದೃಷ್ಟವಂತ, ಸಿಎಂ ಆಗಿದ್ದೀನಿ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ. ಆಗ್ಲೇಬೇಕಂತೇನಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನ್ ಹೇಳ್ತಾರೆ ಹೋಗ್ತದೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಎಂಎಲ್ಎ ಆಗೋಲ್ಲ. ಅದಕ್ಕೆ ಹೇಳಿರ್ಬೋದೇನೋ, ಗೊತ್ತಿಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ 5 ವರ್ಷವೂ ನಮ್ಮದೇ ಸರ್ಕಾರ ಇರುತ್ತೆ, ಬಂಡೆಯಂತೆ ಸರ್ಕಾರ ಇರುತ್ತೆ ಅಂತ ಡಿಕೆಶಿ ಕೈ ಎತ್ತಿ ದೊಡ್ಡ ಸಂದೇಶವನ್ನೇನೋ ಕೊಟ್ಟರು. ಇದರ ಬೆನ್ನಲ್ಲೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಸಿಡಿಸಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಪುಷ್ಟಿ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗೋ ಕಾಲ ಹತ್ರ ಬಂದಿದೆ. 100ಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದು ಶೀಘ್ರದಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್, ಕಷ್ಟ ಕಾಲದಲ್ಲಿದ್ದ ಪಕ್ಷಕ್ಕೆ ಡಿಕೆಶಿ ಶಕ್ತಿ ತುಂಬಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರ ಪರವಾಗಿ ಸಾಕಷ್ಟು ಶಾಸಕರು ಧ್ವನಿಗೂಡಿಸಿದ್ದಾರೆ. ಈ ವಿಚಾರ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿವಿ ಅಂತ ಹೇಳಿದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಎಂಎಲ್ಎಗಳು, ಸುಮಾರು 100ಕ್ಕೂ ಹೆಚ್ಚು ಎಂಎಲ್ಎಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಡಿಕೆಶಿ ಶೀಘ್ರದಲ್ಲೇ ಸಿಎಂ ಆಗ್ತಾರೆ ಎಂಬ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಕೆರಳಿ ಕೆಂಡವಾದ ಡಿಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡೋದಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಯಾರು ಸಿಎಂ ಬದಲಾವಣೆ ಬಗ್ಗೆ ಪ್ರಸ್ತಾಪಿಸಬಾರದು. ಇಕ್ಬಾಲ್ ಹುಸೇನ್ ಆಗಿರ್ಲಿ, ಬಿಆರ್ ಪಾಟೀಲ್ ಆಗಿರ್ಲಿ, ಯಾರು ಮಾತನಾಡಬಾರದು. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಅವರ ಕೈಬಲ ಪಡಿಸಬೇಕು ಅಂತ ಹೇಳಿದ್ರು. ಹಾಗೆ ನಾಳೆ ನಾಳಿದ್ರಲ್ಲಿ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡೋದಾಗಿ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷರ ನೋಟಿಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಇಕ್ಬಾಲ್ ಹುಸೇನ್, ಡಿಕೆಶಿ ಅವರು ಏನೇ ಹೇಳಿದ್ರು ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳಿದ್ರು. ಇತ್ತ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದ ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬಿಆರ್ ಪಾಟೀಲ್ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ನನಗೆ ನೋಟಿಸ್ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಭುಗಿಲೆದ್ದಿರುವ ಅಸಮಾಧಾನ ಬೇಗುದಿಯನ್ನ ತಣ್ಣಗಾಗಿಸಲು ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನಿನ್ನೆಯಿಂದ ಶಾಸಕರ 1-to-1 ಮಾತುಕತೆ ನಡೆಸಿದ್ದಾರೆ. ಇಂದು ಕೂಡ ಕೆಲ ಅಸಮಾಧಾನಿತ ಶಾಸಕರ ಮಾತನಾಡಿಸಿರುವ ಸುರ್ಜೇವಾಲಾ ಅವರ ಅಭಿಪ್ರಾಯ, ಸಲಹೆಗಳನ್ನ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸುರ್ಜೇವಾಲಾ, 2 ದಿನಗಳಲ್ಲಿ ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಶಾಸಕರ ಭೇಟಿ ಮಾಡಿದ್ದೇನೆ. ಸೋಮವಾರದಿಂದ ಇತರ ವಿಭಾಗದ ಶಾಸಕರನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿದ್ರು. ಇನ್ನು ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆದುಕೊಳ್ತಿದ್ದೇನೆ, ಅದನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು
ಮಾಡಬಹುದು ಅಂತ ಹೇಳಿದ್ರು. ಇದೇ ವೇಳೆ ಶಾಸಕರ ಅಸಮಾಧಾನ ವಿಚಾರ ಸಂಬಂಧ ಮಾತನಾಡಿದ ಸುರ್ಜೇವಾಲಾ, ಯಾರೇ ಇರ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು, ಬೇರೆಲ್ಲೋ ಮಾತನಾಡೋಕೆ ಅವಕಾಶವಿಲ್ಲ ಅಂತ ತಮ್ಮ ಶಾಸಕರಿಗೆ ಸಂದೇಶ ನೀಡಿದ್ರು. We are trying to understand from our MLAs what work have they done over last 2 years in their respective constituencies. It is important. We are also asking our MLAs, what is the status of your block Congress committee, Assembly Congress committee, Assembly Congress presidents, and whether in their opinion any organizational changes are required. ರಾಜ್ಯ ಕಾಂಗ್ರೆಸ್ನಲ್ಲಿ ಕಲಹ ಉಂಟಾಗಿದ್ದು ಇದು ಹೈಕಮಾಂಡ್ಗೆ ತಲೆಬಿಸಿ ತರಿಸಿದೆ. ಶಾಸಕರ ಅಸಮಾಧಾನಕ್ಕೆ ಕಾರಣ ತಿಳಿಸೋಕೆ ಸುರ್ಜೇವಾಲಾ ಮೂಲಕ 1-to-1 ಮಾತುಕತೆ ಕೂಡ ನಡೆಸುತ್ತಿದ್ದಾರೆ. ಅನುದಾನ ವಿಚಾರವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಶಾಸಕ ರಾಜು ಕಾಗೆ ಕೂಡ ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸುರ್ಜೇವಾಲಾ ಭೇಟಿಗೂ ಮುನ್ನ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಶಾಸಕ ರಾಜು ಕಾಗೆ, ಸಿಎಂ ಡಿಸಿಎಂ ಅವರೇ ನನ್ನ ಸಮಸ್ಯೆ ಕೇಳಿದ್ರೆ ಈ ಹಂತಕ್ಕೆ ಇದು ಹೋಗ್ತಾ ಇರಲಿಲ್ಲ. ಸಚಿವರು ಶಾಸಕರ ಕೆಲಸ ಮಾಡ್ತಾ ಇಲ್ಲ, ಪರಿಹಾರ ಸಿಗೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಇನ್ನು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋಷ್ಟು ನಾನು ಬೆಳೆದಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧ ಅಂತ ತಿಳಿಸಿದ್ರು. ಹೋಗ್ತಾ ಇದ್ದೀನಿ, ಹೋಗಿ ಅವ್ರು ಏನ್ ಕೇಳ್ತಾರೆ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ. ಏನ್ ನೋವುಗಳಿದಾವು ಅದನ್ನ ಅವ್ರ ಮುಂದೆ ಹೇಳ್ತೀನಿ, ಸರಿಪಡಿಸಬೇಕು. ಆಡಳಿತದಲ್ಲಿ ಸ್ವಲ್ಪ ಪಾರದರ್ಶಕ ಬರಬೇಕು, ಚುಕ್ಕಾಣಿ ಫಾಸ್ಟ್ ಆಗಬೇಕು, ಮೂಲಭೂತ ಸೌಕರ್ಯಗಳಾಗಬೇಕು. ಅವಾಗೆ ಕರೆದು ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಇವತ್ತಿ ವ್ಯವಸ್ಥೆ ಬರ್ತಿರ್ಲಿಲ್ಲ. ಕಲಬುರಗಿ ಜನರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್, ಟೆನ್ಷನ್ ಹೆಚ್ಚಾಗಿದ್ದು ಕಲಬುರಗಿ ನಗರದ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಜನ. ಈ ಹಿಂದೆ ಪ್ರತಿನಿತ್ಯ 200ರಿಂದ 250 ಒಪಿಡಿ ಕೇಸ್ಗಳು ನೋಂದಣಿ ಆಗ್ತಾ ಇತ್ತು. ಕಳೆದೊಂದು ವಾರದಿಂದ 600ಕ್ಕೂ ಹೆಚ್ಚು ಒಪಿಡಿ ಕಾರ್ಡ್ ನೋಂದಣಿ ಆಗ್ತಾ ಇದೆ. ಎದೆ, ಬೆನ್ನು, ಕತ್ತು ನೋವು ಕಾಣಿಸಿಕೊಂಡ್ರು ಕೂಡ ಜಯದೇವ ಆಸ್ಪತ್ರೆಗೆ ಜನ ಆಗಮಿಸಿ ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಕೇವಲ ಕಲಬುರಗಿ ಜಿಲ್ಲೆ ಮಾತ್ರ ಅಲ್ಲದೆ ಯಾದಗಿರಿ, ರಾಯಚೂರು ಹಾಗೂ ಬೀದರ್ ಜಿಲ್ಲೆಯಲ್ಲೂ ಆರೋಗ್ಯ ತಪಾಸಣೆಗಾಗಿ ಜನ ಆಗಮಿಸ್ತಾ ಇದ್ದಾರೆ. ಇತ್ತ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಿಢೀರಂತ ಹೊರರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಹೀಗೆ ಹೆಚ್ಚಾದ ಹೊರರೋಗಿಗಳಲ್ಲಿ ಹಾಸನ ಜಿಲ್ಲೆಯ ಜನರ ಸಂಖ್ಯೆನೇ ಜಾಸ್ತಿ ಇದೆ. ಹಾಸನದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯದ ತಪಾಸಣೆಗೆ ಬರ್ತಿದ್ದಾರೆ. ಇದರಿಂದ ಆಸ್ಪತ್ರೆಯಲ್ಲಿ ಹೊರರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದು ಜಾತ್ರಾ ವಾತಾವರಣವೇ ಸೃಷ್ಟಿಯಾಗಿದೆ. ಈ ಹಾಸನದ ಬಗ್ಗೆ ಯಾವಾಗ ಸುದ್ದಿ ಹರಡ್ತಾ ಹೋಯಿತು ಅವಾಗಿಂದ ಒಂದು 25% ಜನ ಪೇಷಂಟ್, ಯುವಕರು ಯುವತಿಯರು 1000ಕ್ಕೆ ಹೆಚ್ಚು ಮೀರಿ ಜನ ಒಪಿಡಿಗೆ ಬರ್ತಾ ಇದ್ದಾರೆ. ಈ ತರ ಪ್ಯಾನಿಕ್ ಒಳಗೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ನಿಮ್ಮ ಮನೆ ಹತ್ರ ಇರುವಂತಹ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ತಪಾಸಣೆ ಮಾಡಿಸ್ಕೊಂಡು ಅಲ್ಲೇನೋ ಪ್ರಾಬ್ಲಮ್ ಕಂಡು ಬಂದ್ರಷ್ಟೇ ತಾವು ಜಯದೇವ ಹಾಸ್ಪಿಟಲ್ಗೆ ಬನ್ನಿ. ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಂಭವಿಸ್ತಾ ಇರುವ ಸಾವಿನ ಸರಮಾಲೆ ನಿಲ್ಲುತ್ತಲೇ ಇಲ್ಲ. ಇವತ್ತು ಕೂಡ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಮರಣ ಮೃತಂಗ ಮುಂದುವರೆದಿದೆ. 27 ವರ್ಷದ ಸಂಜಯ್ ಎಂಬ ಯುವಕ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗಿ ಸಾವಿಗೀಡಾಗಿದ್ದಾನೆ. ಹೊಳೆನರಸೀಪುರದ ಸೋಮನಹಳ್ಳಿ ಕೊಪ್ಪಲು ನಿವಾಸಿಯಾದ ಸಂಜಯ್ ನಿನ್ನೆ ಸ್ನೇಹಿತರ ಜೊತೆಗೆ ಪಾರ್ಟಿ ಹೋಗಿದ್ದಾಗ ಎದೆನೋವು ಕಾಣಿಸಿಕೊಂಡು ಸಾವಿಗೀಡಾಗಿದ್ದಾನೆ. ಸಂಜಯ್ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪೋಷಕರು ಹಳ್ಳಿ ಮೈಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇತ್ತ ಬಾಣ್ತನಕ್ಕೆ ಅಂತ ಹೇಳಿ ಹಾಸನದಿಂದ ಶಿವಮೊಗ್ಗಕ್ಕೆ ತೆರಳಿದ್ದ 22 ವರ್ಷದ ಹರ್ಷಿತಾ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 1.5 ತಿಂಗಳ ಹಿಂದಷ್ಟೇ ಮಗುವಿಗೆ ಜನ್ಮ ಕೊಟ್ಟಿದ್ದ ಹರ್ಷಿತಾ ತನ್ನ ಕಂದಮ್ಮನನ್ನ ಅನಾಥ ಮಾಡಿ ಬಿಟ್ಟು ಹೋಗಿದ್ದಾಳೆ. ಇತ್ತ ಚಿಕ್ಕಮಗಳೂರಿನಲ್ಲಿ ದೀಪಾ ನರ್ಸಿಂಗ್ ಹೋಮ್ ಬಳಿ ಮಾತ್ರೆಯನ್ನ ಖರೀದಿಸ್ತಾ ಇದ್ದಾಗಲೇ ಹಾರ್ಟ್ ಅಟ್ಯಾಕ್ ನಿಂದ ವ್ಯಕ್ತಿಯೋರ್ವರು ಸಾವಿಗೀಡಾಗಿದ್ದಾರೆ. 65 ವರ್ಷದ ವಿಶ್ವನಾಥ್ ಮೃತ ದುರ್ದೈವಿಯಾಗಿದ್ದು ಸಾವಿನ ಕೊನೆ ಕ್ಷಣದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದು ಮನಕಲುಕುವಂತಿದೆ. ಶಿವಮೊಗ್ಗದಲ್ಲೂ ಕೂಡ ವೈದ್ಯ ಡಾಕ್ಟರ್ ಎನ್ ಸಂದೀಪ್, ಪದವಿ ವಿದ್ಯಾರ್ಥಿ ಶ್ರೀನಿಧಿ ಜೊತೆಗೆ ತುಮಕೂರಿನ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ನೀಲಕಂಠಸ್ವಾಮಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ದೇಶದಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು. ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತಾಗಿದ್ದ ಐಪಿಎಸ್ ಅಧಿಕಾರಿಗಳ ಪೈಕಿ ವಿಕಾಸ್ ಕುಮಾರ್ಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ. ಸರ್ಕಾರದ ಅಮಾನತು ಆದೇಶವನ್ನ ಸಿಎಟಿ ರದ್ದು ಮಾಡಿದೆ. ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನ ಪ್ರಶ್ನಿಸಿ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಕೇಂದ್ರೀಯ ಆಡಳಿತ ನ್ಯಾಯಮಂಡಳಿಯ ಮೊರೆ ಹೋಗಿದ್ರು. ಇದೀಗ ಕೇಂದ್ರೀಯ ನ್ಯಾಯಮಂಡಳಿ ವಿಕಾಸ್ ಕುಮಾರ್ ಅವರ ಅಮಾನತು ಆದೇಶವನ್ನ ರದ್ದು ಮಾಡಿದೆ. ಬೆಂಗಳೂರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ರನ್ನ ಕಾಲ್ತುಳಿತ ಕೇಸ್ನಲ್ಲಿ ಕರ್ತವ್ಯ ಲೋಪದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ಇದೇ ವೇಳೆ ಬೆಂಗಳೂರು ನಗರ ಕಮಿಷನರ್ ದಯಾನಂದ್, ಡಿಸಿಪಿ ಶೇಖರ್ ಹೋಗದೇ ಇದ್ರೂ ಸಸ್ಪೆಂಡ್ ಆದೇಶವನ್ನು ವಾಪಸ್ ಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಸಿಎಟಿ ಸಲಹೆ ಕೊಟ್ಟಿದೆ. ತೆಲಂಗಾಣದ ಸಂಗರೆಡ್ಡಿಯಲ್ಲಿರುವ ಔಷಧ ಕಾರ್ಖಾನೆಯಲ್ಲಿ ನಿನ್ನೆ ಸಂಭವಿಸಿದ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಈವರೆಗೂ 31 ಮೃತದೇಹಗಳನ್ನು ಅವಶೇಷಗಳಡಿ ಹೊರತೆಗೆಯಲಾಗಿದೆ. ಇನ್ನು ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಹಿನ್ನೆಲೆ ಡಿಎನ್ಎ ಪರೀಕ್ಷೆ ಮೂಲಕ ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ. ಘಟನಾ ಸ್ಥಳಕ್ಕೆ ಸಿಎಂ ರೇವಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತ ದುರಂತದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ, ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಈ ಮಧ್ಯೆ ತೆಲಂಗಾಣ ಅಗ್ನಿ ದುರಂತ ಬೆನ್ನಲ್ಲೇ ತಮಿಳುನಾಡಿನ ಶಿವಕಾಶಿ ಬಳಿ ಪಟಾಕಿ ಕಾರ್ಖಾನೆಯೊಂದರಲ್ಲಿ ಸ್ಫೋಟ ಸಂಭವಿಸಿ 5 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಸ್ಫೋಟದ ರಭಸಕ್ಕೆ ಇಡೀ ಕಾರ್ಖಾನೆಯೇ ಸುಟ್ಟು ಕರಕಲಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ.
ಇನೋವಾ ಕಾರು ಪಲ್ಟಿಯಾಗಿ 5 ಸಾವನ್ನಪ್ಪಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಮಾಕಳಿ ಬಳಿ ನಡೆದಿದೆ. ಬೆಳಗ್ಗೆ ದೇವಸ್ಥಾನಕ್ಕೆಂದು ಇನೋವಾ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಪಲ್ಟಿಯಾದ ರಭಸಕ್ಕೆ ಇನೋವಾ ಕಾರು ಸಂಪೂರ್ಣ ಜಖಮಾಗಿದೆ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 8 ಮಂದಿಯಲ್ಲಿ 5 ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಅಪಘಾತದ ರಭಸಕ್ಕೆ ಹೆದ್ದಾರಿಯಲ್ಲಿ ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿದೆ. ಮೃತರು ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿ ನಿವಾಸಿಗಳಾಗಿದ್ದಾರೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಕೊಡಗಿನಲ್ಲಿ ಕಾರೊಂದು ನದಿಗೆ ಆಯತಪ್ಪಿ ಉರುಳಿ ಬಿದ್ದಿದೆ. ಪೊನ್ನಂಪೇಟೆಯ ಕಾನೂರು ಸಮೀಪದ ಲಕ್ಷ್ಮಣ ತೀರ್ಥ ನದಿಗೆ ಕಾರು ಬಿದ್ದಿದ್ದು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮುಂಜಾನೆ 3 ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದ್ದು ಕಾರನ್ನ ಕ್ರೇನ್ ಮೂಲಕ ಮೇಲಕ್ಕೆ ಎತ್ತಲಾಗಿದೆ. ಈಗಾಗಲೇ ದರ ಏರಿಕೆಯಿಂದ ಕಂಗೆಟ್ಟಿದ್ದ ಬೆಂಗಳೂರು ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರಿನ ಮತ್ತೆರಡು ಪ್ರಮುಖ ಟೋಲ್ ದರ ಏರಿಕೆಯಾಗಿದ್ದು ವಾಹನ ಸವಾರರ ಮೇಲೆ ದರ ಏರಿಕೆಯ ಬರೆ ಎಳೆಯಲಾಗಿದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಹೊಸೂರು ರಸ್ತೆಯ 2 ಟೋಲ್ಗಳಲ್ಲೂ ದರ ಏರಿಕೆಯಾಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಯಾಗಲಿದೆ. ಇಂದಿನಿಂದ ಬೆಂಗಳೂರು ಎಲಿವೇಟೆಡ್ ಕಾರಿಡಾರ್ ಟೋಲ್ವೇ ಶುಲ್ಕ ಹೆಚ್ಚಳವಾಗಿದೆ. ಪರಿಣಾಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ಕರ್ನಾಟಕ ತಮಿಳುನಾಡು ಗಡಿಯ ಬಳಿಯ ಅತ್ತಿಬೆಲೆ ಕಡೆಯ ಮಾರ್ಗದಲ್ಲಿ ಚಲಿಸುವ ಪ್ರಯಾಣಿಕರು ಎಲಿವೇಟೆಡ್ ರಸ್ತೆಗೆ ಹೆಚ್ಚಿನ ಟೋಲ್ ಶುಲ್ಕವನ್ನ ಪಾವತಿಸಬೇಕಾಗಿದೆ. ಎಲಿವೇಟೆಡ್ ಎಕ್ಸ್‌ಪ್ರೆಸ್ ವೇ ಹೊಸ ಟೋಲ್ ರಚನೆಯಡಿಯಲ್ಲಿ ಕಾರುಗಳು, ಜೀಪ್ಗಳು ಮತ್ತು ವ್ಯಾನ್ಗಳಿಗೆ ಏಕಮುಖ ಪ್ರಯಾಣಕ್ಕೆ ₹65 ಇದೆ. ವಾಪಸ್ ಹಿಂತಿರುಗಿ ಬರಲು ಅದೇ ದಿನಕ್ಕೆ ₹95 ಮತ್ತು ಮಾಸಿಕ ಪಾಸ್ಗೆ $1,885 ಪಾವತಿಸಬೇಕಾಗುತ್ತದೆ. ಆದರೆ ಬಸ್ಗಳು ಮತ್ತು ಟ್ರಕ್ಗಳಿಗೆ ಶುಲ್ಕ ಭಾರಿ ಹೆಚ್ಚಳವಾಗಿದೆ. ಒಂದೇ ಪ್ರಯಾಣಕ್ಕೆ $175 ಮತ್ತು ಮಾಸಿಕ ಪಾಸ್ಗೆ $5,275 ಶುಲ್ಕ ಏರಿಕೆಯಾಗಿದೆ. ಅತ್ತಿಬೆಲೆ ಟೋಲ್ನಲ್ಲೂ ದರ ಏರಿಕೆಯಾಗಿದ್ದು ಹಳೆಯ ದರಕ್ಕಿಂತ ₹5 ಹೆಚ್ಚಳವಾಗಿದೆ.